It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ನಗರದಲ್ಲಿ ಆಯುಧ ಪೂಜೆ ಸಂಭ್ರಮ. ಬೆಲೆ ಏರಿಕೆ ಮಧ್ಯೆಯೂ ಹೂ ಹಣ್ಣು ಖರೀದಿ ಜೋರು. ಮಳೆ ಹಾನಿಗೆ ಸರ್ಕಾರ ಕೂಡಲೇ 500 ಕೋಟಿ ಬಿಡುಗಡೆ ಮಾಡಲಿ. ಛಲವಾದಿ ನಾರಾಯಣಸ್ವಾಮಿ. ಯಾರು ಏನು ಹೇಳುತ್ತಾರೋ ಅದೇ ಹೇಳುತ್ತಾರೆ. ಪ್ರಿಯಾಂಕಾ ಖರ್ಗೆ ಮಾತಿಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು. ನ್ಯೂ ಎಜುಕೇಷನ್ ಸೊಸೈಟಿಯ 15 ಲಕ್ಷ ರೂಪಾಯಿ ಕಾಮಗಾರಿಗೆ ಶಂಕುಸ್ಥಾಪನೆ. ಬೋಳ್ಮಾನ್ ದೊಡ್ಡಿ ರಸ್ತೆಯ ತುಳಜಾಭವಾನಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನಡೆದ ಹೋಮ ಹವನ ಕಾರ್ಯಕ್ರಮಗಳು. ನೇತಾಜಿ ಪೊಲೀಸ್ ಠಾಣೆಯಲ್ಲಿ ಆಯುಧ ಪೂಜೆ ಸಂಭ್ರಮ. ನಾಡಹಬ್ಬ ದಸರಾ ಅಂಗವಾಗಿ ಕವಿಗೋಷ್ಠಿ. ಮತ್ತು ವಿಶಾಲವಾಗಿರುವುದನ್ನು ಸಂಕ್ಷಿಪ್ತ ಸಾಲುಗಳಲ್ಲಿ ಹಿಡಿಯುವುದೇ ಕಾವ್ಯ. ಸಾಲಿಮಠ. ವಾರ್ತೆಗಳ ವಿವರ. ನಾಡಹಬ್ಬ ದಸರಾ ಹಾಗೂ ಇಂದಿನ ಆಯುಧ ಪೂಜೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳ ಖರೀದಿ ಜೋರಾಗಿ ನಡೆಯಿತು. ಕೆಲವು ವಸ್ತುಗಳ ಬೆಲೆಗೆ ಏರಿಕೆಯಾಗಿದ್ದರೂ ಕೂಡ ನಗರದ ಸೂಪರ್ ಮಾರ್ಕೆಟ್, ಬಂಗಿಕುಂಡ ರಸ್ತೆ, ಸರಾಫ್ ಬಜಾರ್ನಲ್ಲಿ ಜನರು ಆಯುಧ ಪೂಜೆ ಹಾಗೂ ವಿಜಯದಶಮಿಗೆ ಪೂಜಾ ಸಾಮಗ್ರಿಗಳನ್ನು ಖರೀದಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ಮಂಗಳವಾರ ಚೆಂಡು ಹೂವು ಕೆಜಿಗೆ 100 ರೂಪಾಯಿ ಇತ್ತು. ಆದರೆ ಆಯುಧ ಪೂಜೆಯಾಗಿದ್ದರಿಂದ 130ರಿಂದ 150 ರೂಪಾಯಿಗಳವರೆಗೆ ಬೆಲೆ ಕೊಂಚ ಏರಿಕೆ ಮಾಡಲಾಗಿತ್ತು. ಕುಂಬಳಕಾಯಿ ಬೆಲೆ ಕೂಡ ಕೊಂಚ ಏರಿಕೆ ಮಾಡಲಾಗಿತ್ತು. ಚಿಕ್ಕ ಗಾತ್ರದ ಕುಂಬಳಕಾಯಿ 80 ಹಾಗೂ ಗಾತ್ರ ಏರಿಕೆಯಾದಂತೆ ಬೆಲೆಯೂ ಏರಿಕೆಯಾಗಿ ಮಾರಾಟ ಮಾಡಲಾಗುತ್ತಿತ್ತು. ಉಳಿದಂತೆ ತೆಂಗಿನಕಾಯಿ ಬೆಲೆ ಗಗನಕ್ಕೇರಿದ್ದು ಒಂದು ಕಾಯಿಗೆ 40 ರೂಪಾಯಿಯಿಂದ 45 ರೂಪಾಯಿವರೆಗೆ ಏರಿಕೆಯಾಗಿದೆ. ಬೆಲೆ ಏರಿಕೆಯ ಮಧ್ಯೆ ಜನರು ಸಂಭ್ರಮದಿಂದ ಆಯುಧ ಪೂಜೆ ಹಾಗೂ ವಿಜಯದಶಮಿ ಆಚರಣೆ ಮಾಡಲು ಖರೀದಿಗೆ ಮುಂದಾದರು. ಪೂಜಾ ಸಾಮಗ್ರಿ ಮಾತ್ರವಲ್ಲದೆ ವಾಹನಗಳು, ಮೊಬೈಲ್ ಫೋನ್ಗಳು, ಟಿವಿ, ಫ್ರಿಡ್ಜ್ ಸೇರಿದಂತೆ ಇನ್ನಿತರ ಗೃಹ ಬಳಕೆ ವಸ್ತುಗಳನ್ನು ತೆಗೆದುಕೊಳ್ಳಲು ಸಹ ಜನರು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿದ್ದರು. ಬೆಳಗ್ಗೆಯಿಂದಲೇ ಮನೆಯಲ್ಲಿರುವ ಆಯುಧಗಳು, ಯಂತ್ರೋಪಕರಣಗಳು, ವಾಹನ ಸೇರಿದಂತೆ ಎಲ್ಲ ಆಯುಧಗಳಿಗೆ ಪೂಜೆ ಮಾಡಿದರು. ದೊಡ್ಡ ದೊಡ್ಡ ಕೈಗಾರಿಕಾ ಕಂಪನಿಗಳಲ್ಲಿಯೂ ಕೂಡ ಆಯುಧ ಪೂಜೆಯ ಸಂಭ್ರಮ ಜೋರಾಗಿತ್ತು. ಕಂಪನಿಗಳಲ್ಲಿರುವ ಯಂತ್ರಗಳನ್ನು ಶುಚಿಗೊಳಿಸಿ ಪೂಜೆ ಸಲ್ಲಿಸಲಾಯಿತು. ಕಾರ್ಮಿಕರಿಗೆ ಸಿಹಿ ಹಂಚಿ ಊಟದ ವ್ಯವಸ್ಥೆಯನ್ನು ಕೆಲವೆಡೆ ಮಾಡಲಾಗಿತ್ತು. ಜಿಲ್ಲೆಯಾದ್ಯಂತ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿತ್ತು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಮಹಾರಾಷ್ಟ್ರದಿಂದ ಹರಿದು ಬಂದಿರುವ ನೀರು ಹಾಗೂ ಮಳೆಯಿಂದ ಭಾರೀ ಹಾನಿ ಸಂಭವಿಸಿದ್ದು, ರಾಜ್ಯ ಸರ್ಕಾರ ಕೂಡಲೇ 500 ಕೋಟಿ ರೂಪಾಯಿ ಪರಿಹಾರವಾಗಿ ಬಿಡುಗಡೆಗೊಳಿಸಬೇಕು ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ ಛಲವಾದಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಮಳೆಯಿಂದ ಜನಜೀವನ ಬೀದಿಗೆ ಬಂದಿದೆ. ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 8,500 ರೂಪಾಯಿ ಪರಿಹಾರ ನೀಡುವುದಾಗಿ ಹೇಳಿದೆ.
ಆದರೆ ತುರ್ತಾಗಿ ಪರಿಹಾರ ನೀಡುವ ಕೆಲಸವಾಗಬೇಕಿದೆ. ತ್ವರಿತವಾಗಿ ಅನುದಾನ ನೀಡಿ ಪರಿಹಾರ ಉಪಾಯ ಕಂಡುಕೊಳ್ಳಬೇಕು ಎಂದು ಮಳೆ ಹಾನಿಯಿಂದ ಆಗಿರುವ ಸಂಕಷ್ಟ ಭಾರೀ ಹಾನಿ ಉಂಟು ಮಾಡಿದೆ. ರಾಜ್ಯ ಸರ್ಕಾರದೊಂದಿಗೆ ಕೇಂದ್ರ ಸರ್ಕಾರದ್ದು ಹೊಣೆಗಾರಿಕೆಯಾಗಿದೆ. ಲೀಸ್ ಆಧಾರದ ಮೇಲೆ ಕೃಷಿ ಮಾಡುವ ರೈತರಿಗೆ ಪರಿಹಾರ ದೊರೆಯದಂತಾಗಿದ್ದು ಅವರಿಗೆ ಪರಿಹಾರ ನೀಡುವ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಿದೆ. NDRF ನಿಯಮಗಳಂತೆಯೇ ತಕ್ಷಣ ಪರಿಹಾರ ನೀಡಿ ಸಾಲ ಮಾಡಿದ ರೈತರಿಂದ ಒತ್ತಾಯ ವಸೂಲಿಯನ್ನು ತಡೆಯಲು ಸೂಚಿಸಬೇಕೆಂದರು. ಆದರೆ ನಿಯಮಗಳಂತೆ ರಾಜ್ಯ ಸರ್ಕಾರ ಹಾನಿಯ ವರದಿಯನ್ನು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಈ ಹಿಂದೆ ಪರಿಹಾರ ನೀಡದೇ ಇರಲು ಅನೇಕ ಕಾರಣಗಳಿವೆ. ರಾಜಕೀಯ ಕಾರಣಗಳಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿತ್ತು ಎಂದರು. ಬೆಳೆ ಹಾನಿಯಿಂದ ನಷ್ಟವಾಗಿ ಮಲ್ಲಿಕಾರ್ಜುನ್ ಖರ್ಗೆಯ ಬಳಿ ಹೋದ ರೈತನಿಗೆ ನಂದೇ ಹೋಗಿದೆ ಎಂದು ಹೇಳಿ ಬೈದು ಕಳುಹಿಸಿರುವುದು ಬೇಜವಾಬ್ದಾರಿತನವಾಗಿದೆ ಎಂದು ಸರ್ಕಾರ ಮೊದಲು 40 ಎಕರೆ ಬೆಳೆ ನಷ್ಟವಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪರಿಹಾರ ಕೊಡಲಿ ಎಂದು ವ್ಯಂಗ್ಯವಾಡಿದರು. ಅವರು ಏನು ಯಾಕೆ ಹೇಳಿದ್ರು ಬಳಸಬಾರ್ದು ಅಂದರು. ನಾನು 3 ತಿಂಗಳಾಯ್ತು ಅಂತ ಕಾಣುತ್ತೆ ಅಫ್ಜಲ್ಪುರಕ್ಕೆ ಇದಕ್ಕೆ ಹೋಗಿದ್ದೆ, ಚಿತ್ತಾಪುರಕ್ಕೆ ಹೋಗಿದ್ದೆ. ನಮ್ಮಲ್ಲಿ ಪ್ರಶ್ನವರು ಸಹಜವಾಗಿ ಪ್ರಶ್ನೆ ಕೇಳ್ತಾರೆ ನಿಮ್ಮಂಗೆ, ಏನು ಸರ್ ಪ್ರಧಾನಮಂತ್ರಿಗಳನ್ನ ಈ ರೀತಿ ಹಾವು ಚೇಳು ನಾಯಿಗಳಿಗೆ ಹೋಲಿಸ್ತಾರೆ, ಇದು ಸರಿನಾ ನೀವು ಅಂತ. ನಾನು ಒಂದು ಮಾತು ಹೇಳಿದೆ, ನೋಡಪ್ಪ ಬಸವಣ್ಣ ಅವರು ಹೇಳಿದ್ದಾರೆ, ಏನೋ ಆನೆ ಹೋಗ್ತಿದ್ರೆ ನಾಯಿ ಬೊಗಳ್ತದೆ, ಅದರಿಂದಾಗಿ ಏನು ಆಕಾಶ ಉದುರ್ತದ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಅದಕ್ಕೆ ದೊಡ್ಡವ್ರನ್ನ ಈ ರೀತಿ ಎಲ್ಲ ಮಾತಾಡಿದ್ರೆ ಏನೂ ಆಗೋದಿಲ್ಲ. ಆನೆ ಏನು ಬಂದು ನೋಡ್ತದ, ವಾಪಸ್ ನೋಡ್ತದ, ಯಾಕಪ್ಪ ನಾಯಿ ನನ್ನನ್ನು ಬೊಗಳ್ತಿದ್ಯಾ ಅಂತ ಕೇಳ್ತದ ಅಂತ ಒಂದು ಗಾದೆ ಮಾತು ಹೇಳ್ಬಿಟ್ಟೆ. ಎಷ್ಟು ಕೋಪ ಬಂದ್ಬಿಡ್ತು ಪಾಪ ಅವ್ರಿಗೆ. ಇವತ್ತು ದೇಶದ ಪ್ರಧಾನಮಂತ್ರಿ ಒಬ್ಬರನ್ನ ನೀವು ಕತ್ತೆಗೆ ಹೋಲಿಸಿದ್ರೆ, ಇವರು ಕತ್ತೆಗೆ ಹೋಲಿಸ್ತಾರೆ, ಅವ್ರ ತಂದೆಯವರು ವಿಷ ಸರ್ಪಕ್ಕೆ ಹೋಲಿಸ್ತಾರೆ. ಇದು ಮಾನವ ಧರ್ಮ ಇವ್ರದ್ದು, ಇದು ಸಂಸ್ಕೃತಿ ಕಾಂಗ್ರೆಸ್ದು. ತನ್ನ ಕ್ಷೇತ್ರಕ್ಕೆ ಹೋಗೋ ಯೋಗ್ಯತೆ ಇಲ್ಲ ಅವ್ರಿಗೆ. ಅಲ್ಲಿ ಆಗಿರ್ತಕ್ಕಂಥದ್ದನ್ನು ಲಾಸ್ ಏನು ಅನ್ನೋದನ್ನು ಇದುವರೆಗೂ ತಿಳ್ಕೊಳ್ಳೋಂಥ ಸೌಜನ್ಯ ಇಲ್ಲ ಅವ್ರಿಗೆ. ದೇಶದ ಪ್ರಧಾನಮಂತ್ರಿಗಳನ್ನು, ಗೃಹ ಸಚಿವರನ್ನು ಕತ್ತೆಗಳಿಗೆ ಹೋಲಿಸ್ತಾರೆ ಇವರು. ಇವರನ್ನು ಜನ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ನೋಡ್ರಿ. ಈ ಕಲ್ಯಾಣ ಕರ್ನಾಟಕ ಹಾಳಾಗಿದ್ರೆ ಇವ್ರದ್ದು ಪಾತ್ರ ಹೆಚ್ಚಿದೆ ಅದರಲ್ಲಿ. ಯಾಕೆ ಅಂತಂದರೆ ಸುಮಾರು 60-70 ವರ್ಷಗಳಿಂದ ಒಂದೇ ಕುಟುಂಬವನ್ನು ನಂಬಿಕೊಂಡು ಜನ ಕೊಟ್ಟು 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 ಈ ಪ್ರಾಂತ್ಯವೇ ಹಾಳಾಗಿದೆ. ಕೇವಲ ಒಂದು 3-4 ಫ್ಯಾಮಿಲಿಗಳಿಗೆ ಮಾತ್ರನೇ ಕಲ್ಯಾಣ ಕರ್ನಾಟಕ ಇರೋದು. ಕಲ್ಯಾಣ ಕರ್ನಾಟಕ ರಸ್ತೆಗಳು ಸರಿಯಾಗಿಲ್ಲದೆ ಇರುವುದರಿಂದಲೇ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ರಸ್ತೆಗಳು, ಸೇತುವೆಗಳು ಹಾಳಾದರೂ ಕೇಳುವವರೇ ಇಲ್ಲದಂತಾಗಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ಕೊಟ್ಟಿರುವುದಾಗಿ ಹೇಳುವ ಸರ್ಕಾರ ರಸ್ತೆಗಳನ್ನು ಸರಿಪಡಿಸಲು ಆಗಿಲ್ಲ ಎಂದು ಟೀಕಿಸಿದರು. ಕಲಬುರಗಿ, ರಾಯಚೂರು, ಬೀದರ್ ಸೇರಿ ಈ ಭಾಗ ಉಸ್ತುವಾರಿ ಸಚಿವರುಗಳು ಬೆಂಗಳೂರು ವಾಸಿಗಳಾಗಿದ್ದಾರೆ. ಇಲ್ಲಿಯ ಜನರ ಸಂಕಷ್ಟ ಕೇಳಲು ಸಹ ಅವರಿಗೆ ಆಗಲ್ಲ. ಬೆಳೆ ಹಾನಿಯಾಗಿ ಸಂಕಷ್ಟ ಸಿಲುಕಿದ ನಂತರ ಸಚಿವರುಗಳು ಬಂದಿದ್ದಾರೆ. ಅನೇಕ ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರು ಟೂರ್ ಸಚಿವರಾಗಿದ್ದಾರೆ ಎಂದು ಟೀಕಿಸಿದರು. ಕಲ್ಯಾಣ ಕರ್ನಾಟಕ ಹಿಂದುಳಿಯಲು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಾರಣವಾಗಿದ್ದಾರೆ. 4-5 ಕುಟುಂಬಗಳಿಗೆ ಮಾತ್ರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸೀಮಿತವಾಗಿದೆ ಎಂದು ಆರೋಪಿಸಿದರು. ಆಲಮಟ್ಟಿ ಎತ್ತರ ಸೇರಿದಂತೆ ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು ಅಧಿಸೂಚನೆ ಪ್ರಕಟಿಸಲು ಕೇಂದ್ರಕ್ಕೆ ಸರ್ವ ಪಕ್ಷಗಳ ನಿಯೋಗ ಕರೆದೊಯ್ಯಬೇಕು. ನಾವು ಅವರೊಂದಿಗೆ ಬೆಂಬಲವಾಗಿ ನಿಲ್ಲುತ್ತೇವೆ. ಕೃಷ್ಣಾ ಕಾವೇರಿ ವಿಷಯದಲ್ಲಿ ಅನೇಕ ಪ್ರಮಾದಗಳಾಗಿರುವುದು ನಿಜ. ರಾಜಕೀಯ ಬಿಟ್ಟು ಒತ್ತಡ ಹಾಕುವ ಕೆಲಸ ಮಾಡಬೇಕು ಎಂದರು. ಬರ್ತಾರೆ, ಪರಿಹಾರ ಕೊಡ್ತಾರೆ ಅಂತಂದರೆ ಅವರು ವೈಮಾನಿಕ ಸರ್ವೆ ಮಾಡಿದರು. ಜನರಿಗೆ ಆಗಬೇಕಾಗಿರ್ತಕ್ಕಂಥದ್ದು ನಾವು ಅವ್ರನ್ನ ರೀಚ್ ಆಗಬೇಕು, ಜನರ ಬಳಿ ಹೋಗಬೇಕು. ಆಕಾಶದಲ್ಲಿ ಜನ ಸಿಗಲ್ಲ. ಅವ್ರು ಯಾಕೆ ನೀವು ವೈಮಾನಿಕವಾಗಿ ಬಂದಿರಿ ಅಂತ ನಾನು ಕೇಳಲ್ಲ. ಯಾಕಂತಂದ್ರೆ ಅವ್ರಿಗೆ ಸಮಯದ ಕೊರತೆಯೂ ಇರ್ಬೋದು, ಬಹಳಷ್ಟು ಕೆಲಸ ಇರ್ತದೆ ಮುಖ್ಯಮಂತ್ರಿಗಳಿಗೆ. ಆದರೆ ನಿಮ್ಮ ಸಚಿವರುಗಳೇನಾಗಿದ್ದಾರೆ, ಯಾಕೆ ಅವ್ರು ಬಂದಿಲ್ಲ?
ಕಂದಾಯ ಸಚಿವರು ಎಲ್ಲೋಗಿದ್ದಾರೆ? ಅವರು ಮೊದಲು ಬರಬೇಕಲ್ಲ. ಕೃಷಿ ಸಚಿವರು ಏನಾಗಿದ್ದಾರೆ? ಅವರು ಈ ಪ್ರಾಂತ್ಯನೇ ಮರೆತು ಬಿಟ್ಟಿದ್ದಂಗಿದ್ದಾರೆ. ನನಗನ್ನಿಸ್ತಾ ಇರ್ತಕ್ಕಂಥದ್ದು ಕ್ಯಾಬಿನೆಟ್ಟಲ್ಲಿರ್ಬೋದು ಅವರು, ಆದರೆ ಈ ಪ್ರಾಂತ್ಯ ಕಲ್ಯಾಣ ಕರ್ನಾಟಕ, ಈ ಕರ್ನಾಟಕ ಮ್ಯಾಪಲ್ಲಿ ಇಲ್ಲ ಅಂತ ಏನಾದರೂ ತಿಳ್ಕೊಂಡಿದ್ದಾರೆ ಅವರು? ಕೃಷಿ ಸಚಿವರು ಮಂಡ್ಯ ಭಾಗಕ್ಕೆ ಸೀಮಿತ ಆಗಬಾರ್ದು. ಮಾತೆತ್ತಿದರೆ ನಾವು ಮಾತಾಡ್ತೀವಿ, ಭಾಷಣ ಮಾಡಲಿಕ್ಕೆ ಮಾತ್ರ. ಕಲ್ಯಾಣ ಕರ್ನಾಟಕ ನೆಗ್ಲೆಕ್ಟ್ ಆಗಿದೆ, ಅಭಿವೃದ್ಧಿ ಆಗಿಲ್ಲ ಅಂದರೆ ನೀವು ಅಭಿವೃದ್ಧಿ ಹೆಂಗಾಗ್ತದೆ ನೀವು ಬೆಂಗಳೂರಲ್ಲೇ ಕುಳಿತಿದ್ರೆ? ಆಮೇಲೆ ಈ 4 ಜಿಲ್ಲೆಗಳ ಸಚಿವರು ಇದ್ದಾರೆ, ಇವರ್ಯಾರೂ ಕೂಡ ವಾಸ್ತವ್ಯ ಇಲ್ಲಿರ್ತಕ್ಕಂಥವ್ರು ಅಲ್ಲವೇ ಇಲ್ಲ. ನೀವು ನೋಡಿರ್ಬೇಕಾದ್ರೆ ಬೀದರ್ನಿಂದ ಹಿಡಿದು ರಾಯಚೂರುವರೆಗೆ ವಾಸ್ತವ್ಯ ಇಲ್ಲಿರೋರಲ್ಲ, ಅವರು ಲೋಕಲ್ ಅಲ್ಲ, ಎಲ್ಲ ಬೆಂಗಳೂರು ಬೇಸ್ಡ್ ಇದ್ದಾರೆ ಅವರು. ಹಬ್ಬ ಹರಿದಿನಗಳಿಗೆ ಟೂರ್ ಬರ್ತಾರಲ್ಲ, TP ಹಾಕಿಬಿಟ್ಟು ಟೂರ್ ಪ್ರೋಗ್ರಾಮ್ ಹಾಕಿ ಬರ್ತಾ ಇದ್ದೀವಿ ಅಂತ ಬರ್ತಾರಲ್ಲ, ಅಂಥವರು ಇವರೆಲ್ಲ. ಹಿಂದುಳಿದ ವರ್ಗಗಳ ಸಮೀಕ್ಷೆಗೆ ಬಿಜೆಪಿಯವರು ವಿರೋಧಿಸಿಲ್ಲ, ಆದರೆ ಇಲ್ಲದೇ ಇರುವ ವಿವಾದಗಳನ್ನು ಸೃಷ್ಟಿಸಲಾಗಿದೆ. ಸಾಮಾಜಿಕ ಆರ್ಥಿಕ ಮಾಹಿತಿ ಸಂಗ್ರಹಿಸಬೇಕಿದ್ದ ಸರ್ಕಾರ ಧರ್ಮ ಫಲಾನುಭವಿಯ ಮೇಲೆ ಜಾತಿ ತಾರತಮ್ಯವಾಗಿದೆಯೇ? ಬ್ಯಾಂಕ್ ಖಾತೆ ಮಾಹಿತಿ ಪಡೆಯುತ್ತಿದೆ, ಇದು ಬೇಕಾ? ಧರ್ಮ ಜಾತಿಯ ಗೊಂದಲ ಸೃಷ್ಟಿಸಿ ಗಣತಿ ಮಾಡುವುದಾಗಿ ಹೇಳುತ್ತಿರುವುದು ಸಹಜವಾಗಿ ಅನುಮಾನಗಳಿಗೆ ಕಾರಣವಾಗಿದೆ. ಈ ಹಿಂದೆ ಕಾಂತರಾಜ್ ಆಯೋಗ ರಚಿಸಿ 186 ಕೋಟಿ ರೂಪಾಯಿ ನೀರಿನಲ್ಲಿ ಹಾಕಲಾಯಿತು. ಹಿಂದುಳಿದ ಆಯೋಗದ ಅಧ್ಯಕ್ಷ ಜನಪ್ರಕಾಶ್ ಹೆಗಡೆಯವರು ವರದಿ ನೀಡಿದರು. ಏನಾಯಿತು? ಜನರಿಗೆ ತಿಳಿಯುವ ಮೊದಲೇ ಮರು ಸಮೀಕ್ಷೆ ಎಂದು ಸರ್ಕಾರ ಹೇಳುತ್ತಿದೆ. ಧರ್ಮ ಜಾತಿಯೇ ಮುಖ್ಯವಾಗಿದೆ ಹೊರತು ಕುಟುಂಬ ಮಾಹಿತಿ ಗೌಣವಾಗಿರುವುದು ವಿರೋಧಕ್ಕೆ ಕಾರಣವಾಗಿದೆ ಎಂದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಜಾರಿಗೊಳಿಸದೆ ಗುಡ್ಡೆ ಮಾಂಸ ಹಂಚಿದಂತೆ ತಾವೇ ಹಂಚಿಕೊಂಡು ನ್ಯಾಯ ಕೊಟ್ಟಿದ್ದೇವೆ ಎಂದು ಹೇಳುತ್ತಿರುವುದು ವಿಪರ್ಯಾಸ ಎಂದರು. ಈ ಹಿಂದುಳಿದ ವರ್ಗದಿಂದ ನಡೆಸುತ್ತಿರುವಾಗ ಸಮರ್ಪಕ ಮಾಹಿತಿ ಸಂಗ್ರಹಿಸಬೇಕೇ ಹೊರತು ಸಮಾಜ ಒಡೆಯುವ ಕೆಲಸ ಮಾಡಬಾರದು ಎಂದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ, ಗ್ರಾಮೀಣ ಶಾಸಕ ತಿಪ್ಪರಾಜ್ ಹವಲ್ದಾರ್, ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್, ಗ್ರಾಮೀಣ ಮಂಡಲ ಅಧ್ಯಕ್ಷ ಮಹಾಂತೇಶ್ ಮುಕ್ತಿ, ಅಚ್ಯುತ್ ರೆಡ್ಡಿ, ರವೀಂದ್ರ ಜರದಾರ್, ಕಡಗೋಳು ಆಂಜನೇಯ, ತಿರುಮಲ ರೆಡ್ಡಿ, ನಾರಾಯಣರಾವ್ ಪುರತಿಪ್ಲಿ, ನರಸರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಯಾರು ಏನು ಕಾಯುತ್ತಾರೋ ಅದನ್ನೇ ಹೇಳುತ್ತಾರೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ನಾರಾಯಣಸ್ವಾಮಿ ತಿರುಗೇಟು ನೀಡಿದರು. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ನೀಡಿರುವ ಹೇಳಿಕೆ ಪ್ರತಿಕ್ರಿಯಿಸಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ಗೆ ಕತ್ತೆ ಎತ್ತಾರ ಎಂದು ಪ್ರಶ್ನಿಸಿರುವವರು ಜನರನ್ನು ಕತ್ತೆ ಹೋಲಿಸುತ್ತಾರೆ, ಜನರ ಸಮಸ್ಯೆ ಸ್ಪಂದಿಸುವರು ಕತ್ತೆಗಳ ಎಂದು ಪ್ರಶ್ನಿಸಿದರು. ಆನೆ ಹೋಗುತ್ತಿದ್ದರೆ ಶ್ವಾನ ಬೊಗಳುತ್ತದೆ ಎಂದು ಗಾದೆ ಮಾತು ಉಲ್ಲೇಖಿಸಿ ಮಾತನಾಡಿದರೆ ಪ್ರಿಯಾಂಕ್ ಖರ್ಗೆ ಶ್ವಾನ ಎಂದು ಹೇಳುತ್ತಾರೆ. ಆದರೆ ಅವರು ದೇಶದ ಪ್ರಧಾನಿ, ಗೃಹ ಸಚಿವರಿಗೆ ನಿಂದನಾತ್ಮಕ ಪದ ಬಳಸಿ ಮಾತನಾಡುತ್ತಾರೆ. ಈ ಹಿಂದೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಸಹ ಪ್ರಧಾನಿಗೆ ವಿಷ ಸರ್ಪ ಎಂದಿದ್ದರು. ಕಾಂಗ್ರೆಸ್ ಪಕ್ಷ ಸಂಸ್ಕೃತಿ ತೋರಿಸುತ್ತದೆ ಎಂದು ಲೇವಡಿ ಮಾಡಿದರು. ಕೆಲವು ರಾಜಕೀಯ ವಿಷಯಗಳು ಹಿಂಗಿರ್ತವೆ. ಕಾಗೆ ಕುತ್ಕೊಳ್ಳೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಒಂದೇ ಸಮಯದಲ್ಲಿ ಆಯಿತು ಅಂತ. ಮುಂದಿನ ತಿಂಗಳು ಏನು ಬರಬೇಕಾಗಿತ್ತೋ ನನಗೆ ಅದು ಇವತ್ತೇ ಬರಬೇಕು ಅಂತೇಳಿ ಕೋರ್ಟ್ಗೆ ಹೋಗ್ಬಿಟ್ರೆ ಆದೇಶ ಮುಂದಿನ ತಿಂಗಳು ಬರೋಷ್ಟೊತ್ತಿಗೆ ಅದು ಬಂದುಬಿಟ್ಟಿರ್ತದೆ. ಬುದ್ಧಿವಂತಿಕೆ ಮಾಡಿ ರಾಜಕೀಯ ಮಾಡೋರು ಕೆಲವು ಸಾರಿ ಹಿಂಗೆ ಮಾಡ್ತಾರೆ, ನಾವು ಅದನ್ನೇ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ಗಾಡಿ. ಆ ರೀತಿ ಏನೂ ಆಗಿಲ್ಲ, ಯಾರೂ ಚೀಮಾರಿ ಯಾವ ಗೌರ್ಮೆಂಟ್ಗೂ ಹಾಕಿಲ್ಲ. ಆದರೆ ಕೊಡಿ ಅಂತಕ್ಕಂಥದ್ದು ಸರ್ಕಾರಗಳಿಗೆ ಹೇಳ್ತಕ್ಕಂಥ ಹಕ್ಕು ಇದು ಕೋರ್ಟ್ಗಳಿಗೆ ಇದ್ದೇ ಇರ್ತದೆ. ಅದರಿಂದ ಅದನ್ನು ಮಾಡಿದ್ದು. ಇದು ಯಾರೂ ಮಾಡಬೇಕಾಗಿಲ್ಲ. ಇವತ್ತೇನಿದೆಯೋ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಲಿ, ತಕ್ಷಣ ಅದನ್ನು ಮಾಡಲಿಕ್ಕೆ ನಾವು ಕೂಡ ಸಹಕಾರ ಕೊಡ್ತೇವೆ. ಹೋಮ ಹವನದಂತಹ ಧಾರ್ಮಿಕ
ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಜನ್ಮ ಜನ್ಮಗಳ ಪುಣ್ಯ ಇರಬೇಕು. ತುಳಜಾ ಭವಾನಿ ದೇವಸ್ಥಾನದಿಂದ ಉತ್ತಮವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಮುಂದೆಯೂ ಈ ಕಾರ್ಯಕ್ರಮಗಳು ನಿರಂತರವಾಗಿರಲಿ ಎಂದು ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಅವರಿಂದು ನಗರದ ಬೋಳಮಾನ್ದೊಡ್ಡಿ ರಸ್ತೆಯ ತುಳಜಾ ಭವಾನಿ ದೇವಸ್ಥಾನದಲ್ಲಿ 16ನೇ ಶರನ್ನವರಾತ್ರಿ ಮಹೋತ್ಸವದ ಅಂಗವಾಗಿ ಗಣಹೋಮ, ರುದ್ರಹೋಮ ಹಾಗೂ ಚಂಡಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಹೋಮಗಳಿಂದ ದೇವರ ಆಶೀರ್ವಾದದ ಜೊತೆಗೆ ಮನುಷ್ಯನ ಆಯುಷ್ಯ ಹೆಚ್ಚಾಗುತ್ತದೆ. ಸಾಗರ್ ಪಾಟೀಲ್ ಅವರ ಇಂತಹ ಸಮಾಜಮುಖಿ ಕಾರ್ಯಕ್ಕೆ ಪ್ರತಿಯೊಬ್ಬರ ಸಹಕಾರ ಇರಲಿ, ಪ್ರತಿಯೊಬ್ಬರ ಕಷ್ಟ ನೋವುಗಳು ಪರಿಹಾರವಾಗಲಿ ಎಂದು ತಿಳಿಸಿದರು. थोड़ा प्यार पार्वती पति शिवर हर महादेव पूजा भाव ಪೂಜೆ ಕೊಟ್ಟಿರ್ತಕ್ಕಂಥ ದಂಪತಿಗಳು ಗಮನಿಸಬೇಕು. ನಿಮ್ಮ ಕೈಯಲ್ಲಿರ್ತಕ್ಕಂಥ ಕಂಕಣ ಮತ್ತು ದರ್ಬೆ ಉಂಗುರಗಳು ಪ್ರಸಾದ ಆದ ನಂತರ ನೀವು ಆ ಒಂದು ಕಂಕಣ ಮತ್ತು ಮಂಗಲಂ ಜೈ ನಮ ಪಾರ್ವತಿ ಪದ ಹರ ಹರ ಮಹಾದೇವ. ನಾವು ಮಾಡಿದಂತ ಪೂರ್ಣಾವಧಿ ಫಲವನ್ನು ಅಗ್ನಿದೇವರ ಸಾಕ್ಷಿಯಾಗಿ ತುಳಜಾ ಭವಾನಿಯ ಸಾಕ್ಷಿಯಾಗಿ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಾಕ್ಷಿಯಾಗಿ ಸಕಲ ಪರಿವಾರ ನವದುರ್ಗಿಯರ ಸಾಕ್ಷಿಯಾಗಿ ಆದಿತ್ಯಾದಿ ನವಗ್ರಹಗಳ ಸಾಕ್ಷಿಯಾಗಿ ದಯಾಳು ಪಾರ್ವತಿ ಪರಮೇಶ್ವರರ ಸಾಕ್ಷಿಯಾಗಿ ಮಹಾಗಣಪತಿ ಮಹಾಲಕ್ಷ್ಮಿ ಸಮರ್ಪಿಸುತ್ತೇವೆ. ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮದಶ್ಚತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವ ವಸಿಷ್ಯತೆ. ಸಾಂಬ ಜೈ ನಮಃ ಪಾರ್ವತಿ ಪದೇ ಹರ ಹರ ಮಹಾದೇವ್. ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಸಾಂಬ ಜೈ ನಮಃ ಪಾರ್ವತಿ ಪದೇ ಹರ ಹರ ಮಹಾದೇವ್. ತುಳಜಾ ಭವಾನಿ ಮಾತಾ ಕಿ, ಅಂಬಾ ಭವಾನಿ ಮಾತಾ ಕಿ, ರಾಜರಾಜೇಶ್ವರಿ ಮಾತಾ ಕಿ, अन्नपूर्णेश्वरी माता की जय. मंगलम जय नमः पार्वती पदे हर महादेव.
ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್, ಪ್ರಮುಖರಾದ ಮೊಹಮ್ಮದ್ ಶಾಲಂ, ಪಾರ್ವತಿ, ಶರಣಪ್ಪ ಪಾಟೀಲ್, ಸಾಗರ್ ಪಾಟೀಲ್, ಶಂಕರಲಿಂಗ ಸ್ವಾಮಿ, ಮಂಜುನಾಥ ಸ್ವಾಮಿ ಸೇರಿದಂತೆ ಬಡಾವಣೆಯ ಜನರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಚೂರು ಮಹಾನಗರ ಪಾಲಿಕೆ ನಾಡಹಬ್ಬ ದಸರಾ ಉತ್ಸವ. ರಾಯಚೂರು ಮಹಾನಗರದ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುವಾರ ದಿನಾಂಕ 2/10/2025 ಸಮಯ 1 ಗಂಟೆಗೆ ನಾಡದೇವಿಯ ಮೆರವಣಿಗೆಯು ರಾಯಚೂರು ಮಹಾನಗರ ಪಾಲಿಕೆ ಝೋನಲ್ 1 ಕಚೇರಿಯಿಂದ ಮಾಣಿಕ್ ಪ್ರಭು ಬನ್ನಿ ಮಂಟಪದವರೆಗೆ. ಸರ್ವರಿಗೂ ಅದರದ ಸ್ವಾಗತ ಕೋರುವವರು ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಗಿರಿ, ಸನ್ಮಾನ್ಯ ಅಧ್ಯಕ್ಷರು ರಾಯಚೂರು ಮಹಾನಗರ ಪಾಲಿಕೆ. ಡಾಕ್ಟರ್ ಜೆ ಸಾಜಿದ್ ಸಮೀರ್, ಸನ್ಮಾನ್ಯ ಉಪಾಧ್ಯಕ್ಷರು ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಸರ್ವ ಸದಸ್ಯರು ಮಹಾನಗರ ಪಾಲಿಕೆ ರಾಯಚೂರು. ಶ್ರೀ ತುಳಜಾ ಭವಾನಿ ದೇವಸ್ಥಾನ 16ನೇ ವರ್ಷದ ಶರಣ ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ, ವಿಜಯದಶಮಿಯ ತನಕ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಹೂದೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮ ಅರ್ಚನೆ ಇರುತ್ತದೆ. ಹಾಗೂ ದಿನಾಂಕ 1/10/2025 ಬುಧವಾರ ಗಣಹೋಮ ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ, ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಬೇಕಾಗಿ ವಿನಂತಿ. ದೇವಿಯ ಆಶೀರ್ವಾದ ಪಡೆದುಕೊಳ್ಳಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ ಧರ್ಮಾಧಿಕಾರಿಗಳು ಸಾಗರ್ ಪಾಟೀಲ್. ಸರ್ವೇ ಜನ ಸುಖಿನೋ ಭವಂತು. ತುಳಜಾ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಾಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಾಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾ ಭವಾನಿ ಪೂಜೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಹಾಗೂ ಪ್ರತಿದಿನ ಸಂಜೆ ದಾಂಡಿಯ ಕಾರ್ಯಕ್ರಮ ಇರುತ್ತದೆ. ಸ್ಥಳ ಶ್ರೀ ತುಳಜಾ ಭವಾನಿ ದೇವಸ್ಥಾನ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್ ಹಾಗೂ ಗೋ ಸೇವಕರು, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7338341870. ಅಲ್ಪಸಂಖ್ಯಾತ ಸಮುದಾಯದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನಗರದ ನ್ಯೂ ಎಜುಕೇಷನ್ ಸೊಸೈಟಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರು ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ 15 ಲಕ್ಷ ರೂಪಾಯಿ ವೆಚ್ಚದ 2 ತರಗತಿ ಕೋಣೆಗಳು ಹಾಗೂ ಚರಂಡಿ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ನ್ಯೂ ಎಜುಕೇಷನ್ ಸೊಸೈಟಿ ನಗರದಲ್ಲಿಯೇ ಅತ್ಯಂತ ಹಳೆಯ ಸಂಸ್ಥೆ. ಇದರ ಬೆಳವಣಿಗೆ ನಮ್ಮೆಲ್ಲರ ಜವಾಬ್ದಾರಿ. ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಈ ಸಂಸ್ಥೆ ನೀಡುತ್ತಿರುವ ಕೊಡುಗೆ ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಕೊಠಡಿಗಳ ನಿರ್ಮಾಣಕ್ಕೆ ಇನ್ನಷ್ಟು ಅನುದಾನವನ್ನು ಸರ್ಕಾರದಿಂದ ತಂದುಕೊಡಲು ಪ್ರಯತ್ನಿಸುತ್ತೇನೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮೊಹಮ್ಮದ್ ಸಾಜೀದ್ ಮಾತನಾಡಿ, ನಮ್ಮ ಸಂಸ್ಥೆಗೆ ಅನುದಾನ ನೀಡಿರುವ ಎ ವಸಂತಕುಮಾರ್ ಅವರ ಕಾಳಜಿ ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಹಕಾರ ನೀಡಬೇಕೆಂದು ವಿನಂತಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ವಕ್ತಾರ್ ಡಾಕ್ಟರ್ ರಜಾಕ್ ಉಸ್ತಾದ್, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಬ್ದುಲ್ ಕರೀಂ, ಮೊಹಮ್ಮದ್ ಉಸ್ಮಾನ್, ಇಕ್ಬಾಲ್ ಅಹಮದ್, ಮೊಹಮ್ಮದ್ ಫೆರೋಜ್, ಹಮ್ರಾಜ್, ಅಬ್ದುಲ್ ಕಲೀಂ, ಜಿ ಅಬ್ದುಲ್ ರಜಾಕ್ ಸಾಬ್, ಸುಧಾಮಾ, ಸೈಯದ್ ಸುಲ್ತಾನ್, ಸೈಯದ್ ಅಮೀನುಲ್ ಹಸನ್ ಹಾಗೂ ಇತರರು ಉಪಸ್ಥಿತರಿದ್ದರು. ಆಯುಧ ಪೂಜೆ ಹಿನ್ನೆಲೆಯಲ್ಲಿ ನಗರದ ನೇತಾಜಿ ನಗರ ಪೊಲೀಸ್ ಠಾಣೆಯಲ್ಲಿ ಶಸ್ತ್ರಾಸ್ತ್ರಗಳು ಹಾಗೂ ವಾಹನಗಳಿಗೆ ಪೂಜೆ ನೆರವೇರಿಸಲಾಯಿತು. ಮೊದಲಿಗೆ ಠಾಣೆಯ ಮುಂದೆ ಪೂಜೆ ಸಲ್ಲಿಸಿ ನಂತರ ಠಾಣೆಯಲ್ಲಿ ಪ್ರತಿಷ್ಠಾಪಿಸಲಾದ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು.
ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರೀಶ್, ಸಿಪಿಐ ನಾಗರಾಜ್, ನೇತಾಜಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜ್, ಕ್ರೈಂ ಪಿಎಸ್ಐ ಲಕ್ಷ್ಮಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರಧಾನ ಅರ್ಚಕರು ಸುಮನೇಂದ್ರ ಆಚಾರ್ಯ ಪೂಜೆ ಕಾರ್ಯಕ್ರಮ ನಡೆಸಿಕೊಟ್ಟರು. ಅನುಭವ ಮನಸ್ಸಿನ ಅದ್ಭುತ ಭಾವನೆ ರೂಪದೊಂದಿಗೆ ವಾಸ್ತವಿಕ ನೆಲಗಟ್ಟಿನ ಮೇಲೆ ಹೊರಹೊಮ್ಮುವ ಸಾಲುಗಳು ಕಾವ್ಯವೆನಿಸಿಕೊಳ್ಳುತ್ತವೆ ಎಂದು ನಿವೃತ್ತ ಪ್ರಾಚಾರ್ಯ ಪರಮೇಶ್ವರ ಸಾಲಿಮಠ್ ಹೇಳಿದರು. ಅವರು ನಿನ್ನೆ ಸಂಜೆ ನಗರದ ಮಕ್ಕಾ ದರವಾಜ್ ಆವರಣದಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ಮತ್ತು ಐತಿಹಾಸಿಕ ಕೋಟೆ ಅಧ್ಯಯನ ಸಮಿತಿ ಜಂಟಿಯಾಗಿ ಆಯೋಜಿಸಿದ್ದ ನಾಡಹಬ್ಬ ದಸರಾ 2025 ಅಂಗವಾಗಿ ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಶಾಲವಾಗಿರುವುದನ್ನು ಸಂಕ್ಷಿಪ್ತ ಸಾಲುಗಳಲ್ಲಿ ಹಿಡಿಯುವುದೇ ಕಾವ್ಯ. ಕವನ ರೂಪ ಯಾವುದೇ ಆಗಿರಲಿ, ಕಾವ್ಯ ಶಕ್ತಿಯುತವಾದ ಅನುಭವದಿಂದ ವಾಸ್ತವಿಕತೆ ಹೊಂದಿರುವಂತಿರಬೇಕು. ಹೆಚ್ಚಿನ ಅಧ್ಯಾಯ, ಅನುಭವ, ವಿಚಾರ ಜೀವನದಲ್ಲಿ ಅರಗಿಸಿಕೊಳ್ಳುವುದರಿಂದ ಉತ್ತಮ ಕವಿಯಾಗಲು ಸಾಧ್ಯ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಹಿರಿಯ ಸಾಹಿತಿಗಳಾದ ಬಾಬು ಭಂಡಾರಿಗಳು ಮಾತನಾಡಿ, ಕೋಟೆ ರಕ್ಷಣೆಯಲ್ಲಿ ಉತ್ತಮ ಕಾರ್ಯ ನಡೆಸಿದ್ದಾರೆ. ದಸರಾ ಮಹೋತ್ಸವ ಅಂಗವಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಸಲಾಗುತ್ತಿದೆ. ರಾಜ್ಯದ ಸಾಹಿತ್ಯಕ್ಕೆ ರಾಯಚೂರು ಅನೇಕ ಕೊಡುಗೆ ನೀಡಿದೆ. ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಎಲ್ಲರನ್ನೂ ಸ್ಮರಿಸಲು ಈ ರೀತಿಯ ಕಾರ್ಯಕ್ರಮಗಳು ಅಗತ್ಯವಾಗಿವೆ. ಮಹೋತ್ಸವದ ಅಂಗವಾಗಿ ಇವತ್ತೇನು ನಾವಿಲ್ಲಿ ಬಹುಭಾಷಾ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ದಸರಾದ ಕವಿಗೋಷ್ಠಿಯನ್ನ ಮೈಸೂರಿನಲ್ಲಿ ಆಯೋಜನೆ ಮಾಡ್ತಾರೆ. ಆ ಮೈಸೂರಿನ ದಸರಾ ಕವಿಗೋಷ್ಠಿಯ ಪ್ರಧಾನ ವೇದಿಕೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ರಾಯಚೂರಿನ ಪ್ರತಿನಿಧಿಯಾಗಿ ಯುವ ಕವಿ, ಚಿತ್ರಕಲಾವಿದ ಈರಣ್ಣ ಬೆಂಗಾಲಿ ಅವರನ್ನ ಈ ವರ್ಷ ಆಯ್ಕೆ ಮಾಡಿರ್ತಕ್ಕಂಥದ್ದು. ಅವರಲ್ಲಿ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿರುವುದರಿಂದ ಈ ಸಂದರ್ಭದಲ್ಲಿ ಆ ವಿಷಯವನ್ನು ನೆನೆಸಿಕೊಂಡು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಆದ್ಮೇಲೆ ಸಮಯ ಭಾಳ ಆಗಿದೆ, ಅದಕ್ಕಾಗಿ ಮಾತುಗಳನ್ನು ಕಡಿಮೆ ಮಾತಾಡಲಿಕ್ಕೆ ಬಯಸ್ತೇನೆ. ನಮ್ಮ ರಾಯಚೂರು ಜಿಲ್ಲೆ ಎಲ್ಲ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಮಹತ್ವದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ನಿಜಕ್ಕೂ ಗೊತ್ತಿದೆ. ಆದರೂ ಕೂಡ ರಾಯಚೂರನ್ನು ಪರಿಚಯಿಸುವಾಗ ಹಿಂದುಳಿದಂಥ ಜಿಲ್ಲೆ, ಹಿಂದುಳಿದಂಥ ಭಾಗ ಅಂತಕ್ಕಂಥ ರೀತಿಯಲ್ಲಿ ವಿಜೃಂಭಿಸಲೇ ಹೊರತಾಗಿ ಈ ನಾಡಿಗೆ, ಈ ದೇಶಕ್ಕೆ, ಕರ್ನಾಟಕಕ್ಕೆ ಏನು ಕೊಡುಗೆಯನ್ನು ರಾಯಚೂರು ಜಿಲ್ಲೆ ಕೊಟ್ಟಿದೆ ಅಂತಕ್ಕಂಥ ಅನೇಕ ಕ್ಷೇತ್ರಗಳಲ್ಲಿ ಸಾಹಿತ್ಯಿಕವಾಗಿ ಬೇಕಾದ ದೊಡ್ಡ ದೊಡ್ಡ ಸಾಹಿತ್ಯಗಳನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ನಮ್ಮ ರಾಯಚೂರು. ಬಹು ಭಾಷೆಗಳಿರ್ತಕ್ಕಂಥ ಉರ್ದು ಅನೇಕ ಕವಿಗಳನ್ನು ಮತ್ತು ಹಿಂದಿ ಕವಿಗಳನ್ನು, ತೆಲುಗು ಕವಿಗಳನ್ನು, ಕನ್ನಡ ಕವಿಗಳನ್ನು, ಜಾನಪದ ಸಾಹಿತ್ಯಗಳನ್ನು ಮತ್ತು ಅನೇಕ ರೀತಿಯ ಕವಿಗಳನ್ನು, ಸಾಹಿತ್ಯಗಳನ್ನು ಈ ಜಿಲ್ಲೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಸ್ಮರಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಈ ಜಿಲ್ಲೆಯ ಕೊಡುಗೆ ನೀಡಿರ್ತಕ್ಕಂಥ ಇಂದಿನ ಮಹಾನೀಯರೆಲ್ಲರನ್ನ ನೆನೆಸಿಕೊಳ್ಳುತ್ತಾ ಕವಿ ವೆಂಕಟೇಶ್ ಬೇವನಬೆಂಚಿ ಮಾತನಾಡುತ್ತಾ, ನೂತನ ಸಾಹಿತಿಗಳಿಗೆ ಚೈತನ್ಯ ಅಗತ್ಯ, ಹೆಚ್ಚಿನ ಸಂಶೋಧನೆ, ಅಧ್ಯಯನ ಅಗತ್ಯ. ಸಾಮಾಜಿಕ ಜಾಲತಾಣ ಯುವಕರಲ್ಲಿ ಸಾಹಿತ್ಯ ಆಸಕ್ತಿಗೆ ಕಡಿವಾಣ ಹಾಕಿದೆ. ಸಾಹಿತ್ಯದ ಕಡೆಗೆ ಹೆಚ್ಚಿನ ಗಮನ ನೀಡುವಂತೆ ಸಲಹೆ ನೀಡಿದರು.
ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಿಂಹಲು ಮಾಡಗಿರಿ ಅವರು ಉದ್ಘಾಟಿಸಿದರು. ವೇದಿಕೆಯಲ್ಲಿ ಉಪ ಮಹಾಪೌರರಾದ ಸಾಜಿದ್ ಸಮೀರ್, ಹಿರಿಯ ಪಾಲಿಕೆ ಸದಸ್ಯರು ಹಾಗೂ ಕೋಟೆ ಅಧ್ಯಯನ ಸಮಿತಿಯ ಗೌರವಾಧ್ಯಕ್ಷರಾದ ಜಯಣ್ಣ, ಆರ್ಡಿಎ ಸದಸ್ಯರಾದ ನರಸಿಂಹಲು ಮಾಡಗಿರಿ, ಉಪ ಆಯುಕ್ತ ಸಂತೋಷ್ ರಾಣಿ, ಉರ್ದು ಕವಿ ಡಾಕ್ಟರ್ ಇಫ್ತೇಕಾರ್ ಶಕೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಚ್ ಮ್ಯಾದಾರ್ ಅವರು ಸ್ವಾಗತಿಸಿದರು. ಕೋಟೆ ಅಧ್ಯಯನ ಸಮಿತಿ ಅಧ್ಯಕ್ಷರಾದ ಕೆ ಸತ್ಯನಾರಾಯಣ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಂಜುನಾಥ್ ಎಲಿ ನಿರೂಪಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದಲ್ಲಿ ಆಯುಧ ಪೂಜೆ ಸಂಭ್ರಮ. ಬೆಲೆ ಏರಿಕೆ ಮಧ್ಯೆಯೂ ಹೂ ಹಣ್ಣು ಖರೀದಿ ಜೋರು. ಮಳೆ ಹಾನಿಗೆ ಸರ್ಕಾರ ಕೂಡಲೇ 500 ಕೋಟಿ ಬಿಡುಗಡೆ ಮಾಡಲಿ. ಛಲವಾದಿ ನಾರಾಯಣಸ್ವಾಮಿ. ಯಾರು ಏನು ಹೇಳುತ್ತಾರೋ ಅದೇ ಹೇಳುತ್ತಾರೆ. ಪ್ರಿಯಾಂಕಾ ಖರ್ಗೆ ಮಾತಿಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು. ನ್ಯೂ ಎಜುಕೇಷನ್ ಸೊಸೈಟಿಯ 15 ಲಕ್ಷ ರೂಪಾಯಿ ಕಾಮಗಾರಿಗೆ ಶಂಕುಸ್ಥಾಪನೆ. ಬೋಳ್ಮಾನ್ ದೊಡ್ಡಿ ರಸ್ತೆಯ ತುಳಜಾಭವಾನಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನಡೆದ ಹೋಮ ಹವನ ಕಾರ್ಯಕ್ರಮಗಳು. ನೇತಾಜಿ ಪೊಲೀಸ್ ಠಾಣೆಯಲ್ಲಿ ಆಯುಧ ಪೂಜೆ ಸಂಭ್ರಮ. ನಾಡಹಬ್ಬ ದಸರಾ ಅಂಗವಾಗಿ ಕವಿಗೋಷ್ಠಿ. ಮತ್ತು ವಿಶಾಲವಾಗಿರುವುದನ್ನು ಸಂಕ್ಷಿಪ್ತ ಸಾಲುಗಳಲ್ಲಿ ಹಿಡಿಯುವುದೇ ಕಾವ್ಯ. ಸಾಲಿಮಠ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.